ಈಗ 278 ಆಗ್ತದೆ. ಸೊ ಅದಕ್ಕೆ ತಕ್ಕಂಗೆ ಪೋಲಿಂಗ್ ಇದು ಡ್ರಾಫ್ಟ್ ವೋಟರ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ವೆರಿಫೈ ಮಾಡಿಸ್ತೀವಿ ನಾವು BLOs ಹತ್ರ. ಏನಾದರೂ ಮಿಸ್ಟೇಕ್ಸ್ ಏನಾದರೂ ಟೈಪಿಂಗ್ ಎರರ್ಸ್ ಇದ್ದರೆ ಏನಾದರೂ ಇದ್ದರೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಫಸ್ಟ್ ಒಂದ್ಸರಿ ನೋಡ್ಸಕ್ಕೆ ಹಚ್ತೀವಿ. ಒಂದು ಡ್ರಾಫ್ಟ್ ಅಂದರೆ ಕಚ್ಚಾ ಕಾಪಿನ ಇವತ್ತು ಕೊಡ್ತಾರೆ ನನಗೆ, ಅದನ್ನು BLOs ವೆರಿಫೈ ಮಾಡ್ತಾರೆ, ಮತ್ತೆ ಕರೆಕ್ಷನ್ ಅಂತ ಹೇಳ್ತೀವಿ. ಅದು ಆದ ನಂತರ 24ಕ್ಕೆ ಡ್ರಾಫ್ಟ್ ಅನೌನ್ಸ್ ಆಗುತ್ತೆ. ಅವತ್ತಿನ ತಗೊಂಡು ಕೂಡ ತಪ್ಪಿಸ್ದಂಗೆ ಬರಬೇಕು. ಕಮಿಂಗ್ ಮಂಡೇ ಐ ಥಿಂಕ್ 11:30 ಇಟ್ಕೊಳ್ತೀನಿ ನಾನು ಮೀಟಿಂಗ್. ಸೊ 11:30 ಅಷ್ಟೊತ್ತಿಗೆ ತಾವೆಲ್ಲ ಬಂದ್ಬಿಟ್ರೆ ಆ ಡ್ರಾಫ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಒಂದು ವೋಟರ್ ಲಿಸ್ಟು ಡ್ರಾಫ್ಟ್ ವೋಟರ್ ಲಿಸ್ಟು ಕೂಡ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಡಲಿಕ್ಕೆ ಅವಕಾಶ ಇದೆ. ಒಂದೊಂದು ಕಾಪಿ ಕೊಡ್ತಾರೆ, ಮೇ ಬಿ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕೊಡ್ತಾರೆ, ನಮ್ಗೆ ಕೊಟ್ಟರೆ ನಾವು ಕೊಡ್ತೀವಿ. ಸೊ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನೊಂದೇನಂದ್ರೆ ಆಫೀಸಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಯಾರಾದರೂ ಯಾವಾಗಾದ್ರೂ ಚೆಕ್ ಮಾಡ್ಕೋಬಹುದು. ಕಾಪೀಸ್ ಬೇಕಾದ್ರೆ ಅವ್ರಿಗೆ ಬೇಕಿತ್ತು ಕಾಪಿ ಅಂದರೆ ಅಪ್ಲೈ ಮಾಡಿ ಕಾಪಿ ತಗೋಬಹುದು. ಮತ್ತೆ ಎಲ್ಲ BLOsಗಳಿಗೂ ಕೂಡ ನಾವು ವೋಟರ್ ಲಿಸ್ಟ್ ಅನ್ನು ಕೊಡ್ತೀವಿ, ಆಯಾ ಇದಕ್ಕೆ ಸಂಬಂಧಪಟ್ಟಂಗೆ PSಗಳಿಗೆ. ಸೊ ಅದು ಕೂಡ BLOs ಹತ್ರ ಹೋಗಿ ಜನ ವೆರಿಫೈ ಮಾಡ್ಬೋದು. ಈಗ ಎಲ್ಲ BLOs ಏರಿಯಾದಲ್ಲಿ ಗೊತ್ತಿದೆ. ಸೊ ಆ BLO ಹತ್ರ ಹೋದ್ರೆ ನಮ್ಗೆ ವೋಟರ್ ಲಿಸ್ಟ್ ಬಂದೈತೆ ಇಲ್ಲ ಅಂತ ಒಂದ್ಸರಿ ನೋಡೋದು ಬಹಳ ಒಳ್ಳೇದಿದೆ. ಪ್ರತಿಯೊಬ್ರು ಸರ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಅಲ್ಲಿ ತಮ್ಮ ಹೆಸರು ಐತೆ ಇಲ್ಲ ಅಂತ ಯಾರು ಡಿಜಿಟೈಸೇಷನ್ ಆಗೈತಿ ಫಾರ್ಮ್ಸ್ ಒನ್ ಟೈಮ್ ನೋಡ್ಕೊಳ್ಳೇಬೇಕು. ಸೊ ಬಂದಿದ್ರೆ ವೆರಿ ಗುಡ್, ಬಂದಿದ್ರೆ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಇನ್ ಕೇಸ್ ಬಿಟ್ಟು ಹೋಗಿದೆ ಏನೋ ಆಗಿದೆ ಅಂದ್ರೆ ಫಾರ್ಮ್ 6 ನೋಡ್ತೀವಿ, ಮತ್ತೆ ಅವ್ರನ್ನ ನಾವು ಸೇರ್ಪಡೆನ ಮಾಡ್ತೀವಿ. ಆಮೇಲೆ ಹೊಸದಾಗಿ ವೋಟರ್ಸ್ ಆಗ್ತಾ ಇದ್ದಾರೆ, ಈಗ 18 ವರ್ಷ ತುಂಬಾ ಇರುತ್ತಲ್ಲ ಅವ್ರು ಕೂಡ ಸೇರಿಸ್ತಾರೆ. ಹೊಸ ಫಾರ್ಮ್ಸ್ ಈಗ ಡ್ರಾಫ್ಟ್ ಬಂದ್ಮೇಲೆ 750 ಹೊಸ ಸೇರ್ಪಡೆ ಇದ್ರ ಮೇಲೆ ಮತ್ತೆ ಇನ್ನ ಬರ್ತಾ ಹೊಸ ಸೇರ್ಪಡೆ ಮಾಡ್ತೀವಿ ನಾವು ಹೊಸ ಸೇರ್ಪಡೆ. ಬಟ್ ಈ ಸತಿ ಹೊಸ ಸೇರ್ಪಡೆ ಮಾಡ್ಬೇಕಾದ್ರೆ ವಿತ್ ಲಿಂಕೇಜ್ ಡಿಕ್ಲರೇಷನ್ ಫಾರ್ಮ್ ಒಂದು ಎಕ್ಸ್ಟ್ರಾ ಇದೆ ಸರ್, ಲಿಂಕೇಜ್ ಮಾಡಬೇಕು. ಹಂಗೆ ಹೊಸ ಸೇರ್ಪಡೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮಗ 18 ವರ್ಷ ಆಗಿದೆ ಅವನಿಗೆ ಅಂತಂದ್ರೆ ನಿಮ್ದು ಅಥವಾ ನಿಮ್ಮ ತಂದೆಯವ್ರದ್ದು ಲಿಂಕೇಜ್ ತಗೊಂಡೆ ಮಾಡ್ತೀವಿ. ಹೊಸ ಸೇರ್ಪಡೆ ಎಷ್ಟಾಗಿದೆ ಸರ್? 700 ಇನ್ನ ಆಗಿಲ್ಲ. ಈಗ ನಾವು ಮಾಡ್ತಿರೋದು ಯಾವಾಗ ಅಂದ್ರೆ ಈ ಡ್ರಾಫ್ಟ್ ಬಂದ್ಮೇಲೆ ಶುರು ಮಾಡ್ತೇವೆ ಫಾರ್ಮ್ 6. ಈಗ ಡ್ರಾಫ್ಟ್ ಕಾಪಿ ಬರುತ್ತಲ್ಲ ಎಲ್ಲ BLOs ಕೊಟ್ಟಿರ್ತಾರೆ. BLO ಯಾವ ಸ್ಟೇಷನ್ ಕೊಟ್ಟಿರ್ತಾರೆ ಅಲ್ಲೂ ಕೂತಿರ್ತಾರೆ. ಅದು ಯಾರ ನೋಡಕ್ ಬರ್ತಾರಲ್ಲ ಅವ್ರಿಗೆ ಮಾಹಿತಿ ಪಬ್ಲಿಷ್ ಮಾಡ್ತೀವಿ. ಪ್ರೆಸ್ ನವರಿದ್ದಾರೆ, ನಾವು ಎಲ್ಲ ಹೇಳ್ತೀವಿ. ಯಾಕೆ ಹೇಳ್ತೀವಿ ಡ್ರಾಫ್ಟ್ ಕಾಪಿ ಬಂದಿರೋದ್ರಿಂದ ಓಟ್ ಇದೆಯಲ್ಲ ಕನ್ಫರ್ಮ್ ಮಾಡಿ ಅಂತ ನಾನು ಬಂದು ಎಲ್ಲರ ಬಿದ್ದು ಓಡೋದ್ರೆ ಜವಾಬ್ದಾರಿ ಬರ್ತದೆ. ಇಲ್ಲ ಡ್ರಾಫ್ಟ್ ಕಾಪಿ ಬಂದಿದ್ದು ನಮ್ದಿರಲ್ಲ. ಗ್ರಾಮ ಪಂಚಾಯತಿಯಲ್ಲೂ ಹೇಳ್ಸಕ್ಕೆ ಬಹಳ ಕಡಿಮೆ ಮಾಡಿ ಸರ್. ಯಾರಿಗೂ ನೋಟಿಸ್ ಬರಲ್ಲ. ಈಗ ಬಹಳ ವೆರಿಫೈ ಮಾಡಿಸಿದೀವಿ. ತಹಸೀಲ್ದಾರ್ ಆಗಲಿ ಟೀಮ್ ಆಗಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಗೆಲ್ಲ BLOs ಸರ್ ಅವ್ರಿಗೆ 278 ಆಗ್ತದೆ. ಅದು ಯಾವ್ದು ಅಂತ ಲಿಸ್ಟ್ ಇದೆ, ಲಿಸ್ಟ್ ಕೊಡ್ತೀವಿ ನಾವು ನಿಮಗೆ. ಬಟ್ ಇದನ್ನ ಇನ್ನೊಂದ್ಸತಿ ವೆರಿಫೈ ಮಾಡ್ತೀವಿ. ಯಾಕಂದ್ರೆ ಫೈನಲ್ ಬಂದ್ಮೇಲೆ ಮೇಡಮ್ ಎಲ್ಲಿ ಎಷ್ಟು ಉಳ್ಕೊಂತಾರೆ ಅಂತ ನೋಡ್ಕೊಂಡು ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಮತ್ತೆ ಅಡಿಷನ್ ಆಗ್ತಾರೆ, ಡಿಲಿಷನ್ ಕೆಲವೊಂದು ಆಗ್ಬೋದು. ಮಾಡಕ್ ಕಾರಣ ಏನಂದ್ರೆ ರೂರಲ್ ಏರಿಯಾದಲ್ಲಿ 1200ಕ್ಕಿಂತ ಜಾಸ್ತಿ ವೋಟ್ ಆದ್ರೆ ಇನ್ನೊಂದು ಮಾಡ್ಬೇಕು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಕ್ಸ್ಟ್ರಾ ಬೂತ್ ಮಾಡ್ತೀವಿ ಅಲ್ಲಿ. ಅದಕ್ಕೆ 18 ಸಿಕ್ಕಿದಾವೆ ನಮಗೆ, 18 ಮಾಡ್ತೀವಿ. ಮುಂದೆ ಜಾಸ್ತಿ ಬಂದ್ರೆ ಜಾಸ್ತಿನೂ ಮಾಡ್ತೀವಿ. ಮತಗಟ್ಟೆ ಹೆಚ್ಚುವರಿ ವಿಚಾರವಾಗಿ ಮಾನದಂಡ ಏನು? ಈಗ SIR ಅಲ್ಲಿ ಕೆಲವು ಹೊರಗಡೆಗೆ ಹೋಗಿರೋವೇ ಜಾಸ್ತಿ ಇದಾವೆ, ಸೇರ್ಪಡೆ ಇಲ್ಲ, ಆದ್ರೂ ಹೆಚ್ಚುವರಿ ಆಗಿ ಮಾಡಿದ್ರು. ಇಲ್ಲ ಬಂದಿದ್ದಾವಲ್ಲ ಕೆಲವು ವೋಟ್ಸ್ ಬಂದು ನೋಡಿ. ಇಲ್ಲ ಇದು ಮೊದಲು ಜಾಸ್ತಿ ಇದ್ದಾರೆ ವೋಟರ್ಸ್. ಎಕ್ಸಾಂಪಲ್ ಹೇಳ್ತೀನಿ. ಬಂಗಾರಕ್ಕೆ ಬೆಳ್ಳಿಯಲ್ಲಿ ಈಗ 608 ಪ್ಲಸ್ 607 1215 ವೋಟ್ ಆಗಿದೆ. ಮೊದಲು ಅಷ್ಟೇ ಒಂದೇ ಬೂತಲ್ಲಿ ಇದ್ರು ಅವರು. ಈಗ ರ್ಯಾಷನಲೈಸೇಷನ್ ಒಂದೊಂದು ಟೈಮಿಗೆ ಹೇಳ್ತಾರೆ ಸರ್ ನಮಗೆ. ಈಗ ಏನು ನಮ್ದು SIR ನಡೀತಾ ಇದೆ ಈ ಟೈಮಲ್ಲಿ ಹೇಳ್ತಾರೆ, ಇಲ್ಲ ಸಂಕ್ಷಿಪ್ತ ಪರಿಷ್ಕರಣೆ ಅಂತ ನೆಕ್ಸ್ಟ್ ಆಗ್ತಿರುತ್ತೆ. ಆ ಟೈಮಲ್ಲೂ ನಾವು ರ್ಯಾಷನಲೈಸೇಷನ್ಗೆ ಅವಕಾಶ ಕೊಡ್ತಾರೆ. ಪ್ರತಿ ಸರಿ ಅವಕಾಶ ಇರುವುದಿಲ್ಲ, ಒಂದು ಟೈಮ್ ಕೊಡ್ತಾರೆ ಅವಕಾಶ. ಆ ಅವಕಾಶದಲ್ಲಿ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಈಗ ಅವಕಾಶ ಕೊಟ್ಟಿದ್ದಾರೆ. ಸೊ 1200ಕ್ಕಿಂತ ಜಾಸ್ತಿ ವೋಟರ್ಸ್ ಎಲ್ಲಿದ್ದಾರೆ ಅಲ್ಲಿ 2 ಪೋಲಿಂಗ್ ಬೂತ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಯಾಕೆ 600 ಸಮಥಿಂಗ್ ಮಾಡಿದೀವಿ ಅಂತಂದ್ರೆ 2 ಪೋಲಿಂಗ್ ಬೂತ್ ಆದ್ಮೇಲೆ ಮತ್ತೆ ಅಡಿಷನ್ ಆಗ್ಬೋದಲ್ಲ ಅಲ್ಲಿ. ನಾವು 1200 ಮೇಲೆ 1210 1220 ಇತ್ತು. ಈಗ ಮತ್ತೊಂದು 100 ಜನ ಸೇರ್ಕೊಂಡ್ಬಿಟ್ರೆ 1300 ಜಾಸ್ತಿ ಆಗ್ತಾರೆ. ಸೊ ಹಂಗಾಗಿ 2 ಮಾಡಿದ್ರೆ ಈಸಿ ಆಗ್ತೈತಿ ಅಂತ.
ಏನಾಯ್ತು ಅಂದ್ರೆ ಡಿಲೇಷನ್ ಮಾಡ್ಬಿಟ್ಟಿದ್ದೀವಿ ಹಾ, ಮೇಡಮ್. ಈಗ addition ಆಗೋದೀಗ. ಏನಿದ್ರು addition ಜಾಸ್ತಿನೇ ಆಗೋದೀಗ. ಆಗ್ತದೆ. ಈಗ ಮ್ಯಾಕ್ಸಿಮಮ್ ಡಿಲೀಷನ್ Deletion ಆಗ್ಬಿಟ್ಟಿದ್ದಾರೆ ಈಗ. ಈಗ ಡೆತ್ ತೆಗೆದ್ಬಿಟ್ಟಿವಿ, ಮ್ಯಾಕ್ಸಿಮಮ್ ಡೆತ್ ಹೋಗಿದ್ದಾರೆ ಶಿಫ್ಟ್ ಮಾಡಿದ್ದೀವಿ. ಅಲ್ವಾ, ಆಮೇಲೆ ಡಬಲ್ ಎನ್ರೋಲ್ ಆಗಿರೋದು ತೆಗೆದ್ಬಿಟ್ಟಿದೀವಿ. ಸೊ ಹಂಗಾಗ್ಬಿಟ್ಟು ಈಗ ಎಡಿಷನ್ ಜಾಸ್ತಿ ಆಗ್ತದೆ. ಎಡಿಷನ್ ಆ ಥರ ಕೇಸಸ್ ನಮ್ಮಲ್ಲಿ 6,000 ಮಾಡಿದ್ರಾ ಏನಂದ್ರಿ ಸರ್ 40,000 ಹೇಳಿದ್ರು ಸರ್, ಈಗ ಡೆತ್ ನಮ್ಮಲ್ಲಿ 5,000 ಅನಾಮಲಿ ಸಿದುವ ಹಾ ಬಟ್ ನಾವೇ BLOC ಗೆ ಇಟ್ಕೊಂಡು ಈಗ ನಿಮ್ದೇ ಹೆಸರು ಲೋಕಣ್ಣ ಅಂತ ಇದೆ, ಲೋಕನಾಥ್ ಅಂತ ಇತ್ತು. ನೀವೇ ಹೌದೋ ಇಲ್ಲೋ ಅಂತ ವೆರಿಫೈ ಮಾಡಿಸಿ ಅದನ್ನ ಸರಿ ಇದೆ ಅಂತ ಮಾಡಿಸಿದ್ದೀವಿ. 6,000 6,000 ಕಳಿಸಿದ್ರು ಕಳಿಸಿದ ಅನಾಮಲಿ 42,000 ಇದ್ದು 42,000ದಿಂದ 6,000ಕ್ಕೆ ಬಂದಿದ್ದವು. 40 ಹೆಚ್ಚು ಆಮೇಲೆ ನೋ ಕಡಿಮೆ ಮ್ಯಾಪಿಂಗ್ ಅಷ್ಟೇ ನಮಗೆ 36,000 ನೋಟಿಸ್ ತಪ್ಪಿದೆ.